ನೀನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತಂದ್ರೆ ಒಂದು ಪ್ರಶ್ನೆ ಕೇಳಲಮ್ಮ? ಕೇಳಿ ಅರ್ಚಕ್ರೆ. ನಾನು ಸುಮಾರು ದಿವಸದಿಂದ ನೋಡ್ತಿದ್ದೀನಿ, ದೇವಸ್ಥಾನಕ್ಕೆ ನೀನೊಬ್ಬಳೇ ಬರ್ತಿದ್ಯಾ. ನಿನ್ನ ಗಂಡ ಎಲ್ಲಮ್ಮ? ಎಲ್ಲಿದ್ದಾರ ಅವರು? ವಿದೇಶದಲ್ಲಿದ್ದಾರಾ? ನನ್ನ ಗಂಡ ಯಾರು, ಅವ್ರು ಎಲ್ಲಿದ್ದಾರೆ, ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗಬೇಕು ಅರ್ಚಕ್ರೆ? ನನ್ನ ಗಂಡ ಎಲ್ಲಿದ್ದಾನೆ ಅಂತ ಊರಿಗೆಲ್ಲ ಹೇಳ್ಕೊಂಡು ಬರೋಕ್ಕಾಗತ್ತಾ? ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋಷ್ಟು ಟೈಮ್ ನನಗಿಲ್ಲ. ಮಾಡೋಕ್ ಬೇಕಾದಷ್ಟು ಕೆಲಸ ಇದೆ, ಬರ್ತೀನಿ. ಕುಮುದ ಚಿಕ್ಕಿ ಕತ್ತಲಿ ತಾಳಿ ಹೆಂಗ್ ಬಂತು? ಯಾವತ್ತೂ ದೇವಸ್ಥಾನಕ್ಕೆ ಬರ್ದೇ ಇರೋರು ಇವತ್ತು ಬಂದು ಪೂಜೆ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವತ್ತು ನಮ್ಮ ಮನೆಗೆ ಬಂದವರು ಕುಮುದ ಚಿಕ್ಕಿ ಗಂಡನ? ಮತ್ತೆ ಕುಮುದ ಚಿಕ್ಕಿ ಅವ್ರ ತಾಳಿನ ಯಾಕೆ ಮುಚ್ಚಿಟ್ಕೊಂಡ್ರು? ಚಿನ್ನು ಯಾಕೆ ಹೀಗೆ ಆಡ್ತಿದ್ದಾಳೆ? ಒಂದೇ ಮನೇಲಿದ್ರು ನಾನು ಅವಳನ್ನ ನೋಡಕ್ಕಾಗಿಲ್ಲ ಅಂದ್ರೆ ಏನ್ ಅರ್ಥ? ಇದ್ಯಾಕೋ ಸ್ವಲ್ಪ ಜಾಸ್ತಿನೇ ಆಗ್ತಿದೆ ಅನಿಸ್ತಿದೆ. ಚಿನ್ನೆ ಎಲ್ಲೋದ್ಲು? ಕಾಣಿಸ್ತಾನೆ ಇಲ್ವಲ್ಲ. ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸಲ ನೋಡೋಣ ಅಂದ್ರೆ ಇವನ್ ಯಾರನ್ನ ಹುಡುಕ್ತಾ ಇದ್ದಾನೆ? ಯಾರನ್ನ ಹುಡುಕ್ತಾ ಇದ್ದೆ ತಾತ ನಾನು? ಮೋಸ್ಟ್ಲಿ ಇವನು ಅವ್ರನ್ನೇ ಹುಡುಕ್ತಾ ಇದ್ದಾನೆ ಅನ್ಸುತ್ತೆ. ಸಿದ್ದು, ಟೈಮ್ ಆಯ್ತು, ಆಫೀಸ್ಗೆ ಹೋಗೋಣ ಬಾರಪ್ಪ. ನೀನ್ ಹೀಗೆ ಹುಡುಕ್ತಾ ಇದ್ರೆ ಇವತ್ತೆಲ್ಲ ಹುಡುಕ್ತಾ ಇರ್ತೀಯಾ? ಸಿಗ್ಬೇಕಾಗಿರೋ ಸಿಕ್ಕೇ ಸಿಗ್ತಾರೆ, ಸ್ವಲ್ಪ ಪೇಷನ್ಸ್ ಇರ್ಬೇಕಷ್ಟೆ. ಅಲ್ಲ, ಅದ್ ಯಾರನ್ನ ಹುಡುಕ್ತಾ ಇದ್ದೀರ ಅಂತ ಹೇಳಿ ನಾನೇ ಹುಡ್ಕೊಡ್ತೀನಿ. ಅದು ನಾನು ಕುಮುದ ಅವ್ರನ್ನ ಹುಡುಕ್ತಾ ಇದ್ದೆ. ಓ, ನಮಗ್ ಸಂಬಂಧ ಇಲ್ದೇ ಇರೋರ್ ವಿಷಯ ಬಿಡಿ. ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡಕ್ಕಿತ್ತು. ಕುಮ್ದತ್ತೆ ಬೆಳಿಗ್ಗೆ ಆಫೀಸಲ್ಲಿ ಇರ್ತಾರೆ ಅಂತ ಗೊತ್ತಿಲ್ವಾ? ಅಲ್ಲೇ ಹೋದ್ರೆ ಸಿಗ್ತಾರೆ, ಅಲ್ಲಿ ಏನ್ ಡಿಸ್ಕಸ್ ಮಾಡ್ಬೇಕೋ ಮಾಡ್ಬೋದು. ಬಾ, ಬರ್ತೀನಿ ತಾತ. ರಾಮ್, ಹಲೋ. ನನಗೀಗ ಒಂದು ಸ್ಟ್ರಾಂಗ್ ಟೀ ಕುಡಿಬೇಕು ಅಂತ ಆಸೆ ಆಗಿದೆಯಪ್ಪ. ನಿನಗೆ ತಂದು ಕೊಡ್ಬೇಕು ಅಂತ ಆಸೆ ಆಗ್ತಿಲ್ವೇನೋ? ಈಗ ಆಗ್ತಾ ಇದೆ ಅಲ್ವಾ? ಹೋಗಿ ತಗೊಂಡ್ ಬಾ. ಈಗ ಆಯ್ತು. ಮನೆಯಲ್ಲಿ ಸದ್ಯ ಯಾರು ಇಲ್ಲ, ಎಷ್ಟಾದ್ರೂ ಟೀ ಕುಡಿಬಹುದು. ಆಹಾ, ದೀರ್ಘ ಸುಮಂಗಲಿ ಭವ, ಇಷ್ಟ ಕಾಮ್ಯಾರ್ಥ ಸಿದ್ಧಿರ. ನಿನ್ನಂಥ ಮುತ್ತೈದೆಗೆ ಆಶೀರ್ವಾದ ಮಾಡೋದಿಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಆ ತಾಯಿ ಮಂಗಳಗೌರಿ ಮೇಲಿರೋ ನಿಷ್ಠೆ ನಂಬಿಕೆಗಳೇ ನಿನ್ನನ್ನು ಕಾಪಾಡುತ್ತೆ. ಯಾವತ್ತೂ ದೇವರಲ್ಲಿಟ್ಟಿರೋ ವಿಶ್ವಾಸನ ಕಳ್ಕೋಬೇಡ ಮಗು. ನಿನ್ನಂಥ ನಿಷ್ಠಾವಂತ ಹುಡುಗಿನ ಪಡೆಯೋದಿಕ್ಕೆ ನಿನ್ನ ಗಂಡ ಪುಣ್ಯ ಮಾಡಿದನಮ್ಮ. ಒಂದು ಮಾತಂತೂ ನಿನಗೆ ಹೇಳದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಕಷ್ಟಪಟ್ಟು ಮಂಗಳಗೌರಿ ವ್ರತ ಮಾಡಿದ್ಯಾ, ಆದರೆ ಇನ್ನು ಎರಡು ಕೆಲಸ ಮಾತ್ರ ಬಾಕಿ ಇದೆ ನೋಡು. ಮೊದಲನೇದಾಗಿ ಮಂಗಳಗೌರಿ ವ್ರತದ ಉದ್ಯಾಪನೆ ಮಾಡಬೇಕು. ಆಮೇಲೆ ಆ ವ್ರತಕ್ಕಿಟ್ಟಂಥ ನೈವೇದ್ಯನ ನಿನ್ನ ಗಂಡನಿಗೆ ಕೊಡಬೇಕು. ಹಾಗೆ ಕೊಟ್ಟು ಅವನ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡಿಬೇಕು. ಆಗಲೇ ನಿನ್ನ ಮಂಗಳಗೌರಿ ವ್ರತ ಮುಗಿಯೋದು, ಆ ಗೌರಿ ಪ್ರಸನ್ನಳಾಗೋದು. ಆಯ್ತು ಅರ್ಚಕರೇ, ನೀವ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ. ನಾನು ಹಂಗೆ ಮಾಡ್ತೀನಿ. ಬರ್ತೀನಿ. ಹೊಡ್ ಬಾಮ್ಮ, ಒಳ್ಳೇದಾಗ್ಲಿ. ನಿಮ್ಮ ಮಗ ದೀರ್ಘಾಯುಷ್ಯವಂತನಾಗಿ ನೆಮ್ಮದಿಯಾಗಿ ಬಾಳೋ ಎಲ್ಲಾ ಸೂಚನೆಗಳು ಕಾಣ್ತಾ ಇವೆ. ಆದರೆ ಮೃತ್ಯು ಕಂಟಕ ಒಂದು ಅಡ್ಡ ಬರ್ತಾ ಇದೆಯಲ್ಲ ತಾಯಿ. ತಾಯಿ, ನಿಮ್ಮ ಮಗನಿಗೆ ಈಗಾಗಲೇ ಮದುವೆ ಆಗಿದೆ ಅಂತ ದೇವಿ ಹೇಳ್ತಿದ್ದಾಳಲ್ಲ, ನಿಮ್ಮ ಗಂಡ ಅವ್ರ ತಂದೆ ತಾಯಿಗೆ ಹೇಳಿದೆ ಮದುವೆ ಆಗ್ಬೋದು, ನಿಮ್ಮ ಮಗ ಯಾಕೆ ಮದುವೆ ಆಗೋಕ್ಕಾಗಲ್ಲ? ಈ ವೆಂಕಟರಮಣ ಶಾಸ್ತ್ರಿ ಹೇಳಿದ ಮಾತುಗಳು
ಇದುವರೆಗೂ ಯಾವತ್ತೂ ಸುಳ್ಳಾಗಿಲ್ಲ. ಈಗಾಗಲೇ ನಿಮ್ಮ ಮಗನಿಗೆ ಮದುವೆ ಆಗಿ 9 ಹುಣ್ಣಿಮೆ ಕಳೆದು ಹೋಗಿದೆ. ಈಗ ನಾನು ಹೇಳ್ತಾ ಇರೋ ಮಾತುಗಳಿಗೆ ಆ ಪೂರ್ಣಚಂದ್ರನೇ ಸಾಕು. ನಿಮ್ಮ ಮಗನಿಗೆ ಕಂಟಕ ಇದೆ ಅನ್ನೋದು ಎಷ್ಟು ಸತ್ಯನೋ, ಈಗಾಗಲೇ ಅವನು ಮದುವೆ ಆಗಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಒಬ್ಬ ತಾಯಿಯಾಗಿ ನೀವು ಮಾಡಬೇಕಾದ ಎಲ್ಲ ಕರ್ತವ್ಯವನ್ನು ನೀವು ಮಾಡಿ ಮುಗಿಸಿದ್ದೀರಿ. ಇನ್ನೇನು ಬಾಕಿ ಇಲ್ಲ. ಬಾಕಿ ಉಳಿದಿರೋದು ಅಂದ್ರೆ ಇಷ್ಟು ದಿನ ನೀವು ನಿಮ್ಮ ಮಗನ ಕಾಪಾಡಿಕೊಂಡ ಹಾಗೆ ಇನ್ನು ಮುಂದೆ ನಿಮ್ಮ ಮಗನ ಹೆಂಡತಿ ಅಂದ್ರೆ ಈ ನಿಮ್ಮ ಸೊಸೆ ಆತನ ಕಾಪಾಡ್ಕೋಬೇಕು ಅಂತ ಜಾತಕ ಫಲ ಹೇಳ್ತಾ ಇದೆ. ಯಾಕೋ ಶಾಸ್ತ್ರಿಗಳು ಹೇಳಿದ್ದೆ ಸರಿ ಅನ್ನಿಸ್ತಾ ಇದೆ. ಮಗನಿಗೆ ಆಕ್ಸಿಡೆಂಟ್ ಆಗಿದೆ. ಇದು ಶಾಸ್ತ್ರಿಗಳು ಹೇಳಿದ ಮಾತಿನ ಮುನ್ಸೂಚನೆನಾ? ಇದಕ್ಕಿಂತ ಮೀರಿ ನನ್ನ ಮಗನ್ಗೇನಾದ್ರೂ ಆಗ್ಬಹುದಾ? ಹಾಗೆಲ್ಲ ಯೋಚನೆ ಮಾಡಬಾರ್ದು ಅಂದ್ಕೊಂಡ್ರು ಮತ್ತೆ ಮತ್ತೆ ಅದೇ ಯೋಚನೆ ಯಾಕೆ ಬರ್ತಾ ಇದೆ? ನೋವಿರೋ ಹಲ್ಲಿನ ಕಡೆಗೆ ನಾಲ್ಗೆ ತುಡಿಯೋ ಹಾಗೆ. ಛೆ! ಅಮ್ಮ, ಮಾತ್ರೆ ತಗೊಂಡ್ರಾ? ನೀವು ಯಾವಾಗಲೂ ಹೀಗೆ ಏನಾದರೂ ಯೋಚನೆ ಮಾಡ್ತಾ ಕುಂತ್ಬಿಡ್ತೀರಾ. ತಿಂಡಿ ತಿನ್ನೋದು, ಊಟ ಮಾಡೋದು, ಕಡೆಗೆ ನಿದ್ರೆ ಮಾಡೋದು ಮರ್ತೋಗ್ತೀರಾ, ಮಾತ್ರೆ ತಗೊಳ್ಳೋದು ಮರ್ತೋಗ್ತೀರಾ. ತಗೊಳ್ಳಿ, ಮಾತ್ರೆ ತಗೊಳ್ಳಿ. ದಿನ ಮಾತ್ರೆ ಕೊಡ್ತಾ ಇದ್ದಿದ್ದು ಚಿನ್ನು, ಅವಳೆಲ್ಲಿ? ದೇವಸ್ಥಾನಕ್ಕೆ ಹೋಗಿರ್ಬೇಕಮ್ಮ. ಮಾತ್ರೆ ಯಾರು ಕೊಟ್ರೇನಂತೆ? ತಗೊಳ್ಳಿ ಮಾತ್ರೆ. ನನಗೆ ಮಾತ್ರೆನೂ ಬೇಡ, ಏನೂ ಬೇಡ. ಈ ಮಾತ್ರೆ ತಗೊಳ್ಳೋದ್ರಿಂದ ನನ್ನ ಯಾವ ಸಮಸ್ಯೆನೂ ಬಗೆಹರಿತಾ ಇಲ್ಲ. ಅಮ್ಮ, ಮಾತ್ರೆ ತಗೊಳ್ಳಲ್ಲ ಅಂದ್ರೆ ಏನಮ್ಮ ಅರ್ಥ? ಹೋಗ್ಲಿ, ನಿಮ್ಮ ಸಮಸ್ಯೆ ಏನು ಅಂತನಾದ್ರೂ ಹೇಳ್ಬಾರ್ದ? ನಿನಗೆ ನಾನು ಹೇಗೆ ಹೇಳಬೇಕೋ ಅರ್ಥ ಆಗ್ತಾ ಇಲ್ಲ ರಾಮು. ಪ್ಲೀಸ್ ನನ್ನನ್ನೇನು ಕೇಳಬೇಡ. ಅಮ್ಮ, ನೀವೇನಾದರೂ ತಿಳ್ಕೊಳ್ಳಿ, ಪರವಾಗಿಲ್ಲ. ಈ ಮನೇಲಿ ಇಷ್ಟು ವರ್ಷದಿಂದ ಇದ್ದೀನಿ. ಈ ಮನೆ ನನಗೆ ಅನ್ನ, ನೀರು, ನಿದ್ದೆ, ವಿದ್ಯೆ ಎಲ್ಲ ಕೊಟ್ಟಿದೆ. ನಿಮ್ಮ ಹೊಟ್ಟೆಲಿ ಹುಟ್ಟದೆ ಹೋದ್ರು ಮಗನೇ ಅಂತ ಬಾಯಿ ತುಂಬ ಕರಿತೀರ. ಅಲ್ಲ, ನನ್ನ ಹತ್ರ ಹೇಳೋಕ್ಕಾಗದೇ ಇರೋಂಥದ್ದೇನಿದೆ? ಚಿನ್ನು ಹತ್ರ ಹೇಳೋದನ್ನ ನನ್ನ ಹತ್ರ ಯಾಕೆ ಹೇಳ್ತಿಲ್ಲ ನೀವು? ತಪ್ಪು ತಿಳ್ಕೊಬೇಡ ಕಂದ. ನನಗೆ ಎಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂದರೆ ಯಾರ ಹತ್ರನೂ ಏನೂ ಹೇಳೋಕ್ಕಾಗ್ತಾ ಇಲ್ಲ. ನಿನ್ಗೆ ಅರ್ಥ ಆಗುತ್ತಲ್ವಾ? ಅಮ್ಮ, ಮಾತಾಡಿ ನಿಮ್ಮ ಮನಸ್ಸು ನೋಯಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲಮ್ಮ. ಸರಿ, ನಾನೇನು ಕೇಳೋದಿಲ್ಲ, ನೀವು ಕೂಡ ಏನು ಹೇಳ್ಬೇಡಿ. ನಾನೇನು ಬರ್ತೀನಿ. ರಾಮು, ನನ್ನ ಮಗ ನನ್ನ ಹತ್ರ ಹೇಳದೆ ಇರೋದನ್ನ ನಿನ್ನ ಹತ್ರ ಹೇಳಿರ್ತಾನೆ ಅಲ್ವಾ? ಅಮ್ಮ, ಏನಂದ್ರಿ? ಏನ್ ಕೇಳ್ತಿದ್ದೀರಾ? ನನ್ನ ಮಗನ ಬಗ್ಗೆ ನನಗೆ ಗೊತ್ತಿಲ್ಲದೆ ಇರೋದು ನಿನಗೇನಾದ್ರೂ ಗೊತ್ತಾ ಅಂತ ಕೇಳ್ತಾ ಇದ್ದೀನಿ. ಅಮ್ಮ, ನೀವ್ ಏನ್ ಕೇಳ್ತಿದ್ದೀರಾ? ನನ್ಗೊಂದು ಅರ್ಥ ಆಗ್ತಿಲ್ಲ. ಮುಖ ತಿರುಗಿಸ್ಕೊಂಡು ಮಾತಾಡಬೇಡ ರಾಮ್. ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ನನಗೆ ಹೇಳದೆ ಇರೋ ಸತ್ಯನ, ನನ್ನ ಮಗ ನನಗೆ ಹೇಳದೆ ಇರೋ ಸತ್ಯನ ನಿನಗೆ ಅವನ ಗೆಳೆಯಂಗೇನಾದ್ರೂ ಹೇಳಿದಾನ? ಅಯ್ಯೋ ದೇವ್ರೆ, ಅಮ್ಮ ನನಗೆ ಯಾಕೆ ಇಷ್ಟೊಂದು ಹಿಂಸೆ ಮಾಡ್ತಿದ್ದಾರೆ? ಹೇಳ್ಬೇಕೋ ಬೇಡವೋ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಒಂದ್ ವೇಳೆ ಹೇಳ್ಬಿಟ್ರೆ ಏನೆಲ್ಲ ಅನಾಹುತಗಳಾಗ್ಬೋದು. ಬೇಡ ಬೇಡ, ನನಗೆ ಗೊತ್ತಿಲ್ಲ ಅಂತಾನೆ ಹೇಳೋದು ವಾಸಿ. ಇಲ್ಲಮ್ಮ, ಅವನು ನನ್ನ ಹತ್ರ ಏನು ಹೇಳಿಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್.
ಗುಡ್ ಮಾರ್ನಿಂಗ್. ದಿನೇಶ್ ಎಲ್ಲಿದ್ದಾರೆ? ಸೈಟ್ ಹತ್ರ ಹೋಗಿದ್ದಾರೆ ಮೇಡಮ್. ಹೌದಾ? ಅವ್ರು ಬಂದ ಕೂಡಲೇ ನನ್ನ ಕ್ಯಾಬಿನ್ ಕರ್ಕೊಂಡು. ಅರೆ ಮನೋಜ್, ಓ ಏನಪ್ಪ ನನಗಿಂತ ಮುಂಚೆನೆ ಬಂದು ಕೂತ್ಕೊಂಡು ಬಿಟ್ಟಿದ್ಯಲ್ಲ? ಆಫೀಸ್ಗೆ ಇವತ್ತು ಫಸ್ಟ್ ಡೇ ಅಂತನಾ? ಪ್ರತಿದಿನನೂ ನೀನಿಷ್ಟೇ ಸಿನ್ಸಿಯರ್ ಆಗಿರಬೇಕು, ಆಯ್ತಾ? ಆಲ್ ಮೀನ್ಸ್ ಮೇಡಮ್, ನೀವು ಹೇಳ್ದಾಗೆ ಆಗಿ. ಇದೆಲ್ಲ ಇಷ್ಟು ಸುಲಭವಾಗಿ ನಡೀತದೆ ಅನ್ನೋ ಕನಿಷ್ಠ ಕಲ್ಪನೆ ಕೂಡ ನನಗಿರಲಿಲ್ಲ ಕುಮುದ. ಯು ಆರ್ ಸಿಂಪ್ಲಿ ಬ್ರಿಲಿಯಂಟ್. ಬಟ್ ಸ್ಟಿಲ್ ಯು ಶುಡ್ ಬಿ ವೆರಿ ಕೇರ್ಫುಲ್ ಮನೋಜ್. ನಾವಿಬ್ರು ಮದುವೆ ಆಗಿರೋ ವಿಚಾರ ಈ ಆಫೀಸಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಒಂದು ವೇಳೆ ಏನಾದರೂ ಗೊತ್ತಾಗ್ಬಿಟ್ರೆ ಇಷ್ಟು ವರ್ಷ ನಾವಿಬ್ರು ಪಟ್ಟಿದ ಕಷ್ಟ ಎಲ್ಲ ನೀರಲ್ಲಿ ಹೋಮ ಮಾಡಿದಾಗ ಆಗ್ಬಿಡುತ್ತೆ. ನೀನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡ ಕುಮುದ. ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ನೀನು ನಮ್ಮ ಕಂಪ್ನಿ ಕೊಟ್ಟಿರೋ ಮಾರ್ಕ್ಸ್ ಕಾರ್ಡು ಸರ್ಟಿಫಿಕೇಟ್ಸ್ ಎಲ್ಲ ಫೇಕ್, ಅದು ನಕಲಿ ಅಂತ ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ಆ ಯೋಚನೆನ ನೀನು ಬಿಟ್ಬಿಡು. ನಾನೇನು ಸುಮ್ಮನೆ 40,000 ರೂಪಾಯಿ ಕೊಟ್ಟಿದ್ದೀನ? ನನ್ನ ಸರ್ಟಿಫಿಕೇಟ್ಸ್ ಎಲ್ಲ ಒರಿಜಿನಲ್ ಥರಾನೇ ಕಾಣ್ತಾ ಇದ್ದಾವೆ. ನನಗೆ ಗೊತ್ತಿರೋ ಹಾಗೆ ಆ ಸಿದ್ಧಾರ್ಥ್ಗೆ ನಿನ್ನ ಮೇಲೆ ಅನುಮಾನ ಇದೆ. ನೀನು ಕೊಟ್ಟಿರೋ ಸರ್ಟಿಫಿಕೇಟ್ಸ್ಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅದಕ್ಕೆ ನೀನು ತುಂಬ ಹುಷಾರಾಗಿರಬೇಕು ಮನೋಜ್. ಯು ಶುಡ್ ಬಿ ವೆರಿ ವೆರಿ ಪ್ರೊಫೆಷ್ನಲ್. ನಿನ್ನ ನಡೆ ನುಡಿ ಎಲ್ಲ ತುಂಬ ನಾಜೂಕಾಗಿರಬೇಕು, ಆಯ್ತಾ? ಆಯ್ತು, ನಾನು ನೀನು ಹೇಳ್ದಾಗೆ ಕೇಳ್ತೀನಿ. ಆದರೆ ನೀನು ನನ್ನ ಆಫೀಸಿಗೆ ಸೇರಿಸ್ಕೊಂಡಲ್ಲ, ಆ ಥರ ನಮ್ಮ ಮಾವನ ಮನೆಗೆ ಯಾವಾಗ ಸೇರಿಸ್ಕೋತೀಯ? ಐ ಮೀನ್ ನಿಮ್ಮ ಅಪ್ಪನ ಮನೆಗೆ ಯಾವಾಗ ಕರ್ಸ್ಕೋತೀಯ ಅಂತಂದೆ. ಅದು ಅಷ್ಟು ಸುಲಭ ಅಲ್ಲ ಮನೋಜ್, ಅದಕ್ಕಿನ್ನೂ ಟೈಮ್ ಬೇಕಾಗುತ್ತೆ. ಈಗಾಗಲೇ ನೀನು ಆ ಮನೆಯಲ್ಲಿ ಮಾಡಿರೋ ಅವಾಂತರದಿಂದ ಸತ್ಯ ಏನು ಅನ್ನೋದು ಆ ಹುಡುಗಿಗಾಗಲೇ ಗೊತ್ತಾಗಿದೆ. ಯಾವ ಹುಡುಗಿಗೆ? ನಮ್ಮನೆ ಕೆಲಸದೊಳಗೆ. ರಾಮು, ರಾಮು ಪ್ಲೀಸ್ ಉತ್ತರ ಹೇಳು. ಇದು ನನ್ನ ಮಗನ ಜೀವನ್ ಮರಣದ ಪ್ರಶ್ನೆ.